ರಾತ್ರಿ ಜಗಳ ಶುರುವಾಯ್ತು. ಯಾರೇ ಇಬ್ರಿಗೆ ಗಂಡ ಹೆಂಡತಿ ಜೋರ್ದಾರ ಜಗಳ ಶುರುವಾಯ್ತು. ಮನಸ್ಸಿಗೆ ಬಂದಂತೆ ನಡೆಯದಿರಿ ಇಹದಲ್ಲಿ. ಇಹದಲ್ಲಿ ಅಂದ್ರ ಈ ಪ್ರಪಂಚದಲ್ಲಿ, ಇಹದಲ್ಲಿ ಅಂದ್ರ ಈ ಬದುಕಿನಲ್ಲಿ, ನಿಮ್ಮ ಜೀವನದಲ್ಲಿ ಮನಸ್ಸಿಗೆ ಬಂದಂತೆ ನಡೆಯದಿರು. ಸದ್ಗುರುನಾಥ ಆದೇಶ ಮಾಡ್ತಾ ಇದ್ದಾನೆ. ಸದ್ಗುರುವಿನ ವಚನೋಪದೇಶ ಇದು, ಅವರ ದಿವ್ಯ ಸಂದೇಶ. ಏನ್ ಹೇಳ್ತಾರಂತೆ ಗುರುಗಳು? ಮನಸ್ಸಿಗೆ ಬಂದಂಗೆ ನಡಿಬೇಡ. ಹಂಗ್ಯಾಂಕ ಮಾಡ್ತೇವೋ ಅಂತ ಕೇಳಿದ್ರ, ನಮ್ಮ ಮನಸ್ಸ ಹಿಂಗೆ ಅಂತೀರಲ್ಲ ನೀವು. ಹಂಗ್ಯಾಕೆ ಮಾಡ್ತಿ ಅಂತ ಕೇಳಿ, ನಮ್ಮ ಮನಸ್ಸು ನೀ ಯಾವ ಕೇಳವ ಅಂತ. ಇನ್ನೊಂದು ಮಾತಂತಾರೆ, ನಮ್ಮ ಮರ್ಜಿ, ನನ್ನ ಮರ್ಜಿ. ಮರ್ಜಿ ಅಂದ್ರೆ ಏನದ? ಮರ್ಜಿ ಅನ್ನೋ ಪದಕ್ಕೆ ಮೊನ್ನೆ ಅರ್ಥ ಹುಡುಕಾಡಿನ. ಕುದುರಿ ಮೂಗಿನಾಗಿರೋ ಕೂದಲಕ್ಕೆ ಮರ್ಜಿ ಅಂತಾರಂತ. ನಮ್ಮ ಮರ್ಜಿಯಪ್ಪ. ಬಡಿ ಗಾಡಿ. ಮಹಾತ್ಮರು ಹೇಳಿದ್ರು, ಶ್ರುತಯೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಾಹ, ಮತಯೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರಾಹ. ಎರಡು ಶಬ್ದ ಎಷ್ಟು ಚಲೋ ಅದಾವ ನೋಡ್ರಿ. ಒಂದು ನರ, ಇನ್ನೊಂದು ವಾನರ. ನರ ವಾನರ ಶಬ್ದಕ್ಕೆ ಏನು ವ್ಯತ್ಯಾಸ ಐತ್ರಿ? ಮೊದಲ ಅರ್ಥ ತಿಳ್ಕೊಳ್ಳಿ. ನರ ಅಂದ್ರ ನಾವೇನದಿಯಲ್ಲ, ಎಲ್ಲರೂ ನಮಗೇನಂತಾರ? ನರರು. ಅದನ್ನು ವಿಚಾರ ಮಾಡಿದ್ವಿ. ನರ ಅಂತ ಯಾಕಂದಾರ? ನರಗಳು ಭಾಳ ಅದಾವಂತ ನರ ಅಂದರು. ಏನು ಯಾರಿಗೂ ಗೊತ್ತಿಲ್ಲ. ನೀವು ನೋಡ್ರಿ, ನರ ಭಾಳ ಅದಾವ. ನಮಗೆಲ್ಲ ನರ ಅಂತ ಕರೀತಾರೆ. ವಾನರ ಅಂತ ಎದಕ್ಕಂತಾರೆ ಗೊತ್ತದ ನಿಮಗೆ? ಅದು ನಮ್ಮ ಹಳಿ ಮುತ್ಯ. ಯಾರ ನಮ್ದೊಬ್ಬರದಲ್ಲ, ನಮ್ಮೆಲ್ಲರದು. ಯಾಕ? ಡಾರ್ವಿನ್ ಹೇಳ್ತಾನೆ, ಏನಂತ ಹೇಳ್ಯಾನ? ಮಂಗನಿಂದ ಮಾನವ, ನಿಮ್ಮ ಪೂರ್ವಜ, ನಿಮ್ಮ ಮುತ್ಯನ 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 ಮುತ್ಯ ಯಾರಪ್ಪ ಅಂದ್ರ ಮಂಗ್ಯಾನೆ. ನಿಜವಾಗಿ ನಿಮ್ಮ ಮುತ್ಯ ಅಂದ್ರ ಗೋತ್ರ ಏನೇನೋ ಹೇಳ್ತಾರ. ಇನ್ನು ಮಂಗನ ಗೋತ್ರ ಒಂದು, ನಮ್ದು ವಶಿಷ್ಠ ಗೋತ್ರ, ನಮ್ದು ವಿಶ್ವಾಮಿತ್ರ ಗೋತ್ರ, ಏನೇನ ಗೋತ್ರ ಇರಬಾರ್ದು. ಎಲ್ಲರದು ಮೂಲ ಮಂಗ್ಯನ ಗೋತ್ರ ಐತಿ. ಅದಕ್ಕಿನ್ನು ಪೂಜಾ ಮಾಡೋ ಹೊತ್ನ್ಯಾಗ ಮಂಗನ ಗೋತ್ರ. ಈ ಮಂಗ್ಯಾಗ ವಾನರ ಅಂತಾರ. ಅದ ನಮಂಗ ಐತಿ ಹೆಚ್ಚು ಕಡಿಮೆ, ಸ್ವಲ್ಪ ಪರ್ಕ್ ಐತಿ. ಏನ್ ಪರ್ಕ್ ಐತ್ರಿ? ಒಂದು ಪರ್ಕ್ ಐತಿ. ಏನ್ ಪರ್ಕ್ ಐತಿ ಗೊತ್ತದ ನಿಮ್ಗೆ? ಏನ್ ಪರ್ಕ್ ಐತ್ರಿ? ನಿಮಗದೊಂದು ಇಲ್ಲನ? ಹಚ್ಚಂಬನ ಹಂಗ ಅದೊಂದು ಹಚ್ಕೊಂಡ್ಬಿಟ್ರಿ ಏನಾಗುತ್ತೆ ಬರೀ ಇವನು ನರ ಹೋಗಿ ವಾನರ. ಈ ಶಬ್ದದಲ್ಲಿಯೂ ಭಾಳ ವ್ಯತ್ಯಾಸ ಇಲ್ಲ. ನರ ಎಂಬ ಪದಕ್ಕೆ ನೀವು ವಾ ಹಚ್ರಿ, ನರ ಅನ್ನೋ ಶಬ್ದಕ್ಕೆ ವಾ ಹಚ್ಚಿದ್ರಂದ್ರೆ ವಾನರ ಆಗ್ತದಷ್ಟೇ. ನರನಿಗೂ ವಾನರನಿಗೂ ಏನ್ ವ್ಯತ್ಯಾಸ ಅಂತ ಕೇಳಿದ್ರು, ಏನ್ ಫರಕ್ ಐತಪ್ಪ ಅಂದ್ರ, ಶ್ರುತಯ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಾಹ. ಹೇಳಿದ್ರೆ ಏನ್ ಮಾಡ್ಯಾರ? ಹೇಳ್ಯಾರ ಬಿಟ್ರಿ, ಹೇಳಿಲ್ರಿ? ನೈಟ್ ಹೇಳ್ತೀನಿ ಕೇಳ್ರಿ. ಅವರು ಯಾಕಂದ್ರೆ ನಾವು ಬರೋದ್ರಾಗೆ ಹೇಳ್ಯಾರ ಅವರು. ಮತ್ತೆ
ಅವ್ರು ಕಂಡಾಪಟ್ಟಿ ಓದ್ಯಾರ, ಮತ್ತು ಅವ್ರು ಹೇಳಿದ್ದೆ ಅವರು ಹೇಳಿದ್ದೆ ಹೇಳಕತ್ಯಾರ ಅಂತ ನೀವು ಅನ್ಬೇಡ್ರಿ. ಅಂದ್ರೆ ಶಾಸ್ತ್ರ ಶ್ರುತಿ ಹೇಳಿದಂಗ ನಡ್ಯಾವ ನರ, ಮನಸ್ಸಿಗೆ ಬಂದಂಗ ನಡ್ಯಾವ. ಇಷ್ಟೇ ವ್ಯತ್ಯಾಸ. ಶ್ರುತಿ ಶಾಸ್ತ್ರಗಳು ಹೇಳಿದಂತೆ ಬದುಕುವವನಿಗೆ ಮಾನವ ಅನ್ನಬೇಕು, ಮನಸ್ಸಿಗೆ ಬಂದಂಗ ಬದುಕವಂಗ ಮಂಗ್ಯ ಅನ್ನಬೇಕು ಅಂದ್ರೆ ನೋಡ್ರಿ. ನೀವು ಯಾಕಡೆ ಸೇರ್ಕೊಂತೀರಿ ನೋಡ್ರಿ. ಯಾವ ಪಕ್ಷಕ್ಕೆ ಸೇರ್ಕೊಂತೀರಿ? ಮನಸ್ಸಿಗೆ ಬಂದಂತೆ ನಡೆಯದಿರು. ಇಲ್ಲಿ ಮನಸ್ಸು ಅಂತ ಪದ ಪ್ರಯೋಗ ಆಗ್ಯದಲ್ಲ, ಮನಸ್ಸು ಅಂದ್ರೆ ಏನು ಸ್ವಲ್ಪ ಅದ್ರ ಮೇಲೆ ಚಿಂತನೆ ಮಾಡೋಣ. ಶಬ್ದಶಃ ಅರ್ಥ ಹೇಳಬೇಕಂದ್ರೆ ಮನತಿ ಇತಿ ಮನಃ, ಮಾನಯತೆ ಇತಿ ಮನಃ, ಮನುತೆ ಇತಿ ಮನಃ. ಇಷ್ಟು ವ್ಯುತ್ಪತ್ತ್ಯಾರ್ಥವನ್ನು ಹೇಳ್ತೀವಿ ನಾವು ಮನಃಶಬ್ದಕ್ಕೆ. ನಿಮ್ಗೇನು ಗೊತ್ತಾಗಲಿಲ್ಲನ? ಗೊತ್ತು ಮಾಡಿಸ್ತೀನಿ. ಏನಂದ್ರಿ? ಮನುತೆ ಇತಿ ಮನಃ, ಮನನ ಮಾಡುವುದಕ್ಕ ಮನಸ್ಸು ಅಂತಾರೆ. ಅಥವಾ ಇದು ಹೀಗಿದೆ ಹಾಗಿದೆ ಎಂದು ಅದು ಮಾಪನ ಮಾಡಿ ಇಷ್ಟ ಐತಿ ಹಿಂಗೈತಿ ಅಂತ ಹೇಳುವಂಥದ್ದು ಮನಸ್ಸು. ಮೈಂಡ್ ಈಸ್ ದ ನೇಮ್ ಆಫ್ ಅ ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ಆರ್ ಥಾಟ್ಸ್ ಕಂಟಿನ್ಯೂಯಸ್ಲಿ ಚೇಂಜಿಂಗ್. ಸ್ವಾಮಿ ವಿವೇಕಾನಂದರು ಮನಸ್ಸು ಎದಕ್ಕೆ ಅನ್ನಬೇಕು ಎಂಬುದನ್ನು ಬಹಳ ಸುಂದರವಾಗಿ ಡೆಫಿನೇಷನ್ ಮಾಡಿದ್ದಾರೆ. ಎದಕ್ಕೆ ಮನಸ್ಸು ಅನ್ನಬೇಕಂತ್ರಿ? ಮೈಂಡ್ ಈಸ್ ದ ನೇಮ್ ಆಫ್ ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್. ಮನಸ್ಸು ಅಂದ್ರೆ ನಿರಂತರ ಅರಿವಿನ ಹರಿವು. ಶಬ್ದ ಕಲ್ಪನೆ ಬರ್ತದೆ ನಿಮಗೆ. ಮನಸ್ಸು ಅಂದ್ರೆ ಏನಂತಂದ್ರಿ? ಅರಿವಿನ ಅಂದ್ರೆ ಯಾವ ಅರಿವು? ವೃತ್ತಾತ್ಮಕ ಅರಿವು. ಮತ್ತು ಒಂದಿಷ್ಟು ಮಂದಿ ಶಾಸ್ತ್ರ ಕೇಳದವ್ರು ಇದೀರ ಇಲ್ಲಿ. ಅರಿವು ಅಂದ್ರ ನಾ ಇವತ್ತು ಮುಂಜಾನೆ ಹೇಳಿನ ಚಿದ್ರೂಪವನ್ನ ವರ್ಣ ಮಾಡುವತ್ನಾಗ ಭಾಳ ಚಂದ ಶಾಸ್ತ್ರ ಹೇಳಿದೆವ. ನಾ ಇವತ್ತು ಒಬ್ಬರು ಬಂದಿದ್ದೀನಿ, ಒಂದಿಷ್ಟು ಮಂದಿ ಬಂದಿದ್ರು, ಕಡಿಮೆ. ಭಾರಿ ಶಾಸ್ತ್ರ ಹೇಳ್ದೆ ನಾ ಮುಂಜಾನೆ ಇವತ್ತು. ಇಂಥ ಶಾಸ್ತ್ರ ನಾ ಎಂದೂ ಹೇಳಿದ್ದಿಲ್ಲ. ಬಸಣ್ಣ ಒಬ್ಬ ಇದ್ದನ್ರಿ, ಅವ್ರ ಮನ್ಯಾಗ ಅವ್ರನ್ನ ಶಾಸ್ತ್ರಕ್ಕೆ ಬಿಟ್ಟಾರ ಅವ್ರೊಬ್ರನ್ನ. ಅಲ್ಲಿ ನಿಮ್ಗೆ ಶಾಸ್ತ್ರಕ್ಕೆ ಬಿಟ್ಟಿಲ್ಲ. ನಿಮ್ಗೆ ನಮ್ಮ ಬಸಣ್ಣನ ಒಬ್ಬನ ಶಾಸ್ತ್ರಕ್ಕೆ ಬಿಟ್ಟಾರ ಅವ್ರ ಮನ್ಯಾಗ. ಇರ್ಲಿ, ನನ್ನ ವಿಷಯ ಭಾಳ ಹೇಳೋದೈತಿ, ಸಮಯ ಭಾಳ ಆಗಿದೆ. ಮನಸ್ಸಂದ್ರ ಏನು? ಮನಸ್ಸಂದ್ರ ನಿರಂತರ ಹರಿಯುವ ವಿಚಾರಧಾರೆ. ಸ್ವಾಮಿ ವಿವೇಕಾನಂದ ಹೇಳುವಂಥ ಲಕ್ಷಣ ಇದು. ಇನ್ನು ಮನಸ್ಸು ಅಂದ್ರೆ ಸಂಕಲ್ಪ ವಿಕಲ್ಪಾತ್ಮಕಂ ಮನಃ. ಮನಸ್ಸಿನ ಲಕ್ಷಣವನ್ನ ಶಾಸ್ತ್ರಕಾರ ಹೇಳ್ತಾ ಇದ್ದಾರೆ, ಸಂಕಲ್ಪ ವಿಕಲ್ಪಾತ್ಮಕಂ ಮನಃ. ಏನ್ ಹಂಗಂದ್ರ ಸಂಕಲ್ಪ ವಿಕಲ್ಪ ಮಾಡೋದಕ್ಕೆ ಮನಸ್ಸು ಅಂತ ಕರೀತಾರಂತ. ಮನಸ್ಸು ಎದಕ್ಕಂತಾರೆ? ಮನಸ್ಸು ನನ್ನ ಮನಸ್ಸಿಗೆ ಸರಿ ಇಲ್ಲ, ನನ್ನ ಮನಸ್ಸಿಗೆ ಬೇಜಾರಾಗ್ಯದ, ಶಶಿ ಇವತ್ತು ಚಾ ಕೊಟ್ಟಿಲ್ಲ, ನನ್ನ ಮನಸ್ಸಿಗೆ ಬೇಜಾರ. ನನ್ನ ಮನಸ್ಸು ಅಂತೀರಿ. ನಿಮ್ಮ ಮನಸ್ಸು ಏನು ಹೆಂಗೈತಿ? ಮನಸ್ಸು ಗೊತ್ತಾಗ್ಯದನ? ನನ್ನ ಮನಸ್ಸಿಗೆ ಬೇಜಾರಾಗ್ಯಾವ ಅಂತೀರಿ. ಮನಸ್ಸು ಗೊತ್ತೇ ಆಗಿಲ್ಲ ನಮಗೆ. ಮನಸ್ಸು ಅಂದ್ರೆ ಏನು? ನಿಮಗೆ ಅದನ್ನು ಹಿಡ್ಕೊಂಬಂದು ತೋರಿಸ್ತೀನಿ ಇವತ್ತ.
ಮನಸ್ಸೆಂಬುದು ಹೆಂಗೈತಿ ಎಂಬುದನ್ನು ಹೇಳ್ರಿ. ಶಾಸ್ತ್ರಕಾರರು ಏನು ಹೇಳಿದ್ರು? ಸಂಕಲ್ಪ ವಿಕಲ್ಪಾತ್ಮಕಂ ಮನಃ. ಅದನ್ನೇ ಶ್ರೀಮನ್ ನಿರ್ಗುಣ ಶಿವಯೋಗಿಗಳು ಪರಮಾಪ್ತ ಗೀತೆಯಲ್ಲಿ ಮನವೆಂದಡೆ ಸಂಕಲ್ಪವದೈಸೆ ಸಂಕಲ್ಪವೇ ಮನವೈಸೆ ಪ್ಯಾಸಾರೆರಡು ಒಡಾಲ್ ಒಂದು ಅಂತ ಇದನ್ನೇ ಅನುವಾದ ಮಾಡಿದ್ರಿ ಈ ಸಂಸ್ಕೃತವನ್ನೇ. ಯಾವ್ದ್ರಿ? ಸಂಕಲ್ಪ ವಿಕಲ್ಪಾತ್ಮಕ ಮನಃ ಅಂದ್ರೆ ಸಂಕಲ್ಪ ವಿಕಲ್ಪ ಮಾಡೋದಕ್ಕೆ ಏನಂತಾರಂತ? ಮನಸ್ಸು ಅಂತಾರೆ. ಇನ್ ಸಂಕಲ್ಪ ಅಂದ್ರೆ ಸಮ್ಯಕ್ ಕಲ್ಪಯತೆ ಇದು ಸಂಕಲ್ಪ. ಕುಂತ್ಕೊಂಡು ಸುಮ್ಮನೆ ಕಲ್ಪನಾ ಮಾಡ್ಕೋಂತ ಹೋಗುದು. ಸಂಕಲ್ಪ ಅದಕ್ಕೂ ಮತ್ತೆ ಲಕ್ಷಣ ಮಾಡ್ಯಾರ. ಅನಾಸನ್ನ ಕ್ರಿಯೆ ಛಾ ಸಂಕಲ್ಪ ಅಂತ ಹೇಳಿದ್ರು. ಅಂದ್ರೆ ಮುಂದಾಗೋದನ್ನ ಇಂದು ಆಲೋಚನೆ ಮಾಡೋದು, ಮುಂದೆ ಮಾಡಬೇಕಾದದನ್ನ ಇವತ್ತು ಕುತ್ಕೊಂಡು ಆಲೋಚನೆ ಮಾಡೋದು. ನಾವೊಂದು ಹುಡುಗಾಟಿ ಕತೆ ಹೇಳ್ತೀನಿ. ಒಂದು ಊರಾಗ ಹಿಂಗ ಇಬ್ಬರು ಗಂಡ ಹೆಂಡತಿ ಇದ್ರಂತ. ಎಷ್ಟು ಮಂದಿ ಇದ್ರು? ಈ ಹುಡುಗರು ಭಾಳ ಶಾಣೆ. ಈಗ ಏನು ಕೇಳ್ತಾವ ಹೇಳಕ್ ಬರಂಗಿಲ್ಲ. ಇವಕ್ಕನ್ನು ಮುಂದೆ ಕುಂದಿರ್ಸ್ಕೊಂಡು ಹೇಳೋದು ಭಾಳ ಹೈರಾಣ ಐತಿ. ಮೊನ್ನೆ ಒಂದು ಹುಡುಗ ಕೇಳ್ತು, ಅಜ್ಜರ ನೀವು ಇಟ್ಟು ಶಾಣ್ಯಾರ ಅದಿರಿ, ಹೆಣ್ಮಕ್ಳಿಗೆ ಗಡ್ಡ ಮಿಶಿ ಯಾಕೆ ಬರಂಗಿಲ್ಲ ಹೇಳ್ರು ಅಂತ. ನಾವು ಅದು 3ನೇ ಕ್ಲಾಸ್ 4ನೇ ಕ್ಲಾಸಿನ ಐತಿ. ನಾನು ಸೋಲು ಮನುಷ್ಯ ಅಲ್ಲ ಸರ್. ಅಪ್ಪಗಳ ನಾ ಏನು ಹೇಳ್ದೆ ಗೊತ್ತಾ? ಹೆಣ್ಮಕ್ಳಿಗೆ ಯಾಕೆ ಗಡ್ಡ ಮೀಸ ಬರಂಗಿಲ್ಲ ಅಂತಂದ್ರ ಅವ್ರು ಒಲಿ ಮುಂದೆ ಕುಂತ ಅಡಿಗೆ ಮಾಡ್ತಿರ್ತಾರ. ಮುಂದಿನ ಹೇಳ್ಬಾರ್ದು ಸುಮ್ಮನೆ. ಒಲಿ ಹಚ್ಚು ಹೊತ್ನಾಗ ಹಿಂಗೆ ಕಟ್ಟಿಗೆ ಹಾಕಿ ಊದು ಹೊತ್ತ ಅವು ಸುಡ್ತಾ ಉರಿ ಪರಿ ಹಚ್ಚಿ ಅದ್ರ ಸಲ ಬಂದಿಲ್ಲ. ಹಿಂಗನ್ರಿ ಅಂತದು ಹಂಗೆ ಸುಮ್ ಕುಂದ್ರಂದ. ಇರ್ಲಿ, ನಿಮ್ ಸುಮ್ಮನೆ ಯಾಚರಿರು. ನೀವು ಸುಮ್ ಬಿಟ್ರು ನೀವು ಮನ್ಕೊಂತೀರಿ ಅದ್ರ ಸಲುವಾಗಿ. ಜರ ಇಂಥವು ಏನ್ರ ಹೇಳದಾಗ ಆತಿರ್ತ ನಾವು ಅಷ್ಟೇ. ಏನು ಹೇಳತ್ತಿದ್ದೀನಿ ನಾನು? ಸಂಕಲ್ಪ ವಿಕಲ್ಪ. ಸಂಕಲ್ಪ ಅಂದ್ರೆ ಏನ್ರಿ? ಗಂಡ ಹೆಂಡತಿ ಕತೆ ಹೇಳತ್ತಿದ್ನಲ್ಲ, ಅವ್ರು ನೆನ್ಪಿಟ್ಟಾರು. ನೀವು ನೆನಪಾರಿದ್ರಿ, ನಾನು ನೆನಪಾರಿದ್ದೇನೆ ರೀ. ನೀವು ಗಂಡ ಹೆಂಡ್ರ ಮರೆತ್ರೆ ಹೆಂಗ? ನಾವು ಮರಿತೀವಿ ಬಿಡ್ರಿ. ಮತ್ತೆ ಅವು ಒಂದಿಬ್ರು ಗಂಡ ಹೆಂಡತಿ ಇದ್ರ. ನಾ ಹಿಂಗೆ ಅಂದ್ಕೊಂಡು ಹುಡುಗಿರ ಅಂತ ಕೇಳ್ದ. ಅಂದ ಗೊತ್ತ್ರಿ, ಇಬ್ಬರೇ ಇದ್ರನ್ರಿ ಅಪ್ಪಾರ ಅಂತ ಕೇಳ್ದವ. ಬೇರೆನೂ ಇದ್ರು, ನನ್ನ ಕತಿ ಸಲುವಾಗಿ ಇಬ್ಬರು ಇದ್ರು ಅಂತ ಹೇಳ್ದನ. ಇಬ್ರು ಗಂಡ ಹೆಂಡತಿ ಇದ್ರ. ಅವ ಬ್ಯಾಂಕ್ ಮ್ಯಾನೇಜರ್ ಇದ್ದ. ಹೆಂಡತಿ ಸ್ಕೂಲ್ನಾಗ ಕೆಲಸ ಮಾಡ್ತಿಲ್ಲ. ಅವ ಬ್ಯಾಂಕ್ ಮ್ಯಾನೇಜರ್. ಒಂದು ದೊಡ್ಡ ಊರಿಗೆ, ವಿಜಯಪುರದಂಥ ನಗರಕ್ಕೆ ಟ್ರಾನ್ಸ್ಫರ್ ಆಯ್ತು. ರೂಮ್ ಹುಡುಕಾಡದ, ಬಾಡಿಗೆ ರೂಮ್, ರೆಂಟೆಡ್ ರೂಮ ಸಿಗ್ತಾ ಇಲ್ಲ. ಈಗ ಮುದ್ದಾಮ್ ರೆಂಟ್ ಕೊಡೋ ಸಲುವಾಗಿನೇ ಸಿಟಿ ಒಳಗೆ ಅರ್ಧ ತಮ್ಮ ಸಲುವಾಗಿ ಅರ್ಧ ರೆಂಟ್ ಕೊಡೋ ಸಲುವಾಗಿನೇ ಕಟ್ತಾರೆ. ಈಗೇನು ತೊಂದರೆ ಇಲ್ಲ. ಹಿಂದಿನ ಮಾತು ಹೇಳತ್ತೀನಿ ನಿಮಗೆ. ಬಾಡಿಗೆ ರೂಮ ಸಿಗ್ತಾ ಇಲ್ಲ. ಅದು ಏನು ಕಂಡೀಷನು, ಎಷ್ಟು ಕಂಡೀಷನ? ಒಂದು ಸಾವುಕಾರನ ಮನೆ ಎರಡೇ ಇದ್ದು, ಮಕ್ಕಳೆಲ್ಲ ಹೊರಗೆ ದೂರ ಇದ್ದು, ಇಬ್ಬರೇ ಮುದುಕಿ ಸಾವುಕಾರತಿ. ಸಾವುಕಾರೊಂದು ಇಂಥ ಕಂಡೀಷನ. ನಮ್ದು 2 ರೂಮ್ ಅದಾವ ಮ್ಯಾಲ, ಒಂದು ಕಿಚನ್, ಒಂದು ಹಾಲ್, ಎಲ್ಲ ಚಂದ ಐತಿ. ಕಂಡೀಷನ್ ಏನಪ್ಪ ಅಂದ್ರೆ 10 ಗಂಟೆ ರಾತ್ರಿ 10 ಗಂಟೆ ಆದ್ಮೇಲೆ ದೀಪ ಉರಿಯಂಗಿಲ್ಲ, ಅಂದ್ರೆ ಲೈಟ್ ಹಚ್ಚಂಗಿಲ್ಲ. ಈಗೆಲ್ಲ ವ್ಯವಸ್ಥೆ ಬೇರೆ ಮಾಡ್ರಿ. ಮೊದಲೆಲ್ಲ ಕೂಡಿ 1 ಮೀಟರ್ ಇರ್ತಿತ್ತು. ಅದ್ರ ಸಲುವಾಗಿ
ಲೈಟ್ ಹಚ್ಚಂಗಿಲ್ಲ. ಆಯ್ತ್ರಿ ಅಂದವ. ನೀರು ಹೆಚ್ಚಿಗೆ ಬಳಸಂಗಿಲ್ಲ. ನಿಮ್ಮ ಮನೆಗೆ ವಾರ ವಾರ ನಿಮ್ಮ ನೆಂಟರು ಬರಂಗಿಲ್ಲ. ಮತ್ತು ಅವ್ರು ಬಂದ್ರೆ ನೀರು ಖರ್ಚಾಗ್ತಾವಂತ ಇವನ್ ಲೆಕ್ಕಾಚಾರ. ಅಲ್ಲ ಅವನ ಕಂಡೀಷನ್ಗೆ ಒಪ್ಕೊಂಡು ತಿಂಗಳ 300 ರೂಪಾಯಿ ಆಗಿನ ಕಾಲದಾಗ ಎಲ್ಲ ಓಕೆ ಆಗಿ ಹೆಂಡ್ತಿನೂ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಕರ್ಕೊಂಡು ಬಂದ. ಇವು ಬುಡಕ ಹಳೆ ಜೋಡಿ ಇರ್ತಿದ್ದು, ಮ್ಯಾಲೆವು ಹೊಸ ಜೋಡಿ ಇರ್ತಿದ್ವು. 2 ವರ್ಷ ಆಗಿತ್ತು ಮದುವೆಯಾಗ ಅಷ್ಟೇ. ಇಬ್ಬರು ಭಾಳ ಚಂದಿದ್ದು ಗಂಡ ಹೆಂಡತಿ. ಇವು ಮುದುಕಿ ಒಮ್ಮೊಮ್ಮೆ ಈರ್ಷೆ ಆಗ್ತಿತ್ತಂತವು. ಏಡು ಚಂದ ಅದಾವ ನೀನು ಹಂಗ ಅದಿ ಅಂತ ಮುದುಕಿ ಬೈತಿದ್ದ. ಅಷ್ಟು ಚಂದಿದ್ದು ಎರಡು. ಒಂದು ರಾತ್ರಿ ಸಂಡೇ ದಿವಸ ಗಂಡ ಹೆಂಡತಿ ಸಿನಿಮಾಕ್ಕೆ ಹೊಂಟೀವಿ. ನೈಟ್ ಶೋ ಸಿನಿಮಾಕ್ಕೆ ಹೊಂಟೀವಿ. ವಾಪಸ್ ಬರ್ಲಾಕ ಸ್ವಲ್ಪ ತಡ ಆಗ್ತದ್ರಿ, ಗೇಟ್ ತೆರೆದಿಡ್ರಿ, ನಾವು ಬಂದು ಹಾಕ್ಕೊಂತೀವ್ರಿ ಎಲ್ಲ ಹೇಳಿ ಹೋದ್ರು. ರಾತ್ರಿ ಸಿನಿಮಾ ನೋಡಿ ಒಂದು ಆಡ್ತೀವಿ ಮನ್ಕೊಂಡಿದ್ದು ಮುದುಕಿ. ರಾತ್ರಿ ಜಗಳ ಶುರುವಾಯ್ತು. ಯಾರೇ ಇಬ್ರಿಗೆ ಗಂಡ ಹೆಂಡ್ತಿ ಜೋರ್ದಾರ್ ಜಗಳ ಶುರುವಾಯ್ತು. ಮನಸ್ಸಿಗೆ ಬಂದಂಗೆ ಆಕಿ ಬೇಲಾಕತ್ಯಾಳ, ಮನಸ್ಸಿಗೆ ಬಂದಂಗೆ ಇವ ಬೇಲಾಕತ್ಯಾನ. ಇಬ್ರು ಜೋರ್ದಾರ್ ಜಗಳ ಮಾಡ್ಲಾಕತ್ಯಾರ. ಇವ ವೀರಭದ್ರ ಆಗ್ಯಾನ, ಆಕಿ ಕಾಳವ್ ಆಗ್ಯಾಳ. ಏನ್ ಜೋರ್ದಾರ್ ಸಪ್ಳ ಕೇಳಾಕತ್ಯಾದ. ಇವ್ರ ಜಗಳ ಕೇಳಿ ಇವು ಎದ್ದು. ಇವ್ರು ಚಂದಿದ್ದು ನಮಗೊಮ್ಮೆ ಅಸೂಯೆ ಬರ್ತಿತ್ತ. ಅಷ್ಟ ಇಬ್ರು ಹೊಂದಾಣಿಕೆ ಆಗಿದ್ರು. ಇವತ್ತಾಗ ಜಗಳಾಕತ್ತಾರ. ಏನ್ ಜಗಳ ಬಂದದ? ಸಿನಿಮಾ ನೋಡ್ಲಕ್ ಹೋಗ್ತೀವಂತ ಹೋಗಿ ಬಂದವ, ಈಗ್ಯಾಗ ಜಗಳಾಕತ್ತಾವ. ಗಾಬರಾಗಿ ಎರಡು ಮುದುಕ ನಡ್ರಿ ಜಗಳ ಬಿಡಿಸಂಬಂತಕ್ಕಿ ಅಂದ್ಲು. ನಡಿಯಂತ ಎರಡು ಕೂಡಿ ಮುದುಕಿ ಮ್ಯಾಲ ಬಂದು ನೋಡ್ತಾಳ. ಇವ ಒಣಕಿ ಹಿಡ್ಕೊಂಡು ನಿಂತಾನ, ಆಕಿ ಬಾರಿಗೆ ಹಿಡ್ಕೊಂಡು ನಿಂತಾಳ. ಜೋರ್ದಾರ್ ಜಗಳ ನಡ್ದ. ಯಾಕೆ ಜಗಳಾಕತ್ತೀರಿ? ಎದ್ರ ಸಲಾಗ್ಯಾರ ಜಗಳಾಕತ್ತೀರಿ ಹೇಳ್ರಿ. ಹಂಗೆ ಮಾಡಬಾರ್ದು. ಇರ್ತದ ಭಿನ್ನಾಭಿಪ್ರಾಯ ಬರ್ತಾವ, ಅಡ್ಜಸ್ಟ್ಮೆಂಟ್ ಇರಬೇಕು. ಏನು ಬಂದದ, ಏನಾಗ್ಯದ ಇಬ್ಬರನ್ನ ಕುಂದ್ರಿಸಿದು ಮುದುಕಿ. ಎದ್ರ ಸಲಾಗ್ಯಾರ ಜಗಳ? ಏನು ಬಂದದ? ಎದ್ರ ಸಲ ಜಗಳಾಕತ್ತೀರಿ? ಇಲ್ರಿ, ನಾನು ನನ್ನ ಮಗ ವಕೀಲ ಆಗ್ಬೇಕಂತ ನಾ ಅಂತೀನಿ. ಈಕಿ ಅವನ ಡಾಕ್ಟರ್ ಮಾಡ್ತಾಳಂತೆ. ಡಾಕ್ಟರ್ ಇದ್ರ ಸಲ ಜಗಳ ನಡೆದದ. ಇದ್ರ ಸಲುವಾಗಿ ಮಗನ ಡಾಕ್ಟರ್ ಮಾಡ್ಬೇಕಂತ ಅವ, ಆಕಿ ಇವ ವಕೀಲ ಮಾಡ್ಬೇಕಂತ. ಡಾಕ್ಟರ್ ಮಾಡಂಗಿಲ್ರಿ. ಯಾಕ ಡಾಕ್ಟರ್ ಅಂತ ಅವ. ಇಲ್ರಿ, ಈಗೆಲ್ಲ ಜಗಳ ಭಾಳ ಆಡ್ತದ ಮಂದಿ, ಕಂಡಾಪಿಡಿ ಕೇಸ್ ಬರ್ತಾವ, ಗಳಿಕೆ ಚಲೋ ಆಗ್ತದ. ಲಾಯರ್ ಆದ್ರೆ ಚಲೋ ಅಂತ ಆಕಿ, ಡಾಕ್ಟರ್ ಆದ್ರೆ ಚಲೋ ಅಂತವ. ಹತ್ತಿತ್ತು ಜಗಳ. ಇವ ಅಂತ ನಾ ಇಲ್ರಿ MBBS ಓದ್ಸವ ಅಂತವ. ಇಲ್ರಿ ನಾ LLB ಓದ್ಸಕ್. ಹಿಂಗೆ ಹತ್ತಿದ ಜಗಳ. ಮುದುಕಂದ ಮಕ್ಕಳು ಅವ್ರು ತಿಳ್ಕೊಂಡಿದ್ರು ಬುತ್ತಿಗೆ ಮಗ ದೊಡ್ಡವಿದ್ದಂಗೆ ಕಾಣ್ತಾನ. ಇವು ಹೊಸ ಜೋಡಿ ಕಣಂಗೆ ಕಾಣ್ತಿದ್ದು, ಇವು ಹಳಿಬೆ ಇದ್ದಂಗೆ ಕಾಣ್ತಾವಂತ ಅವ ವಿಚಾರ ಮಾಡಿ. ನೀವು ಏನು ಓದಿಸ್ಬೇಕಂತ್ರಿ? ಇವತ್ತಿನ ಕಾಲದಾಗ ಮಕ್ಕಳು ಅದನ್ನು ಓದಂಗಿಲ್ಲ. ಅವ ಓದವನು ಕರೀರಿ, ಅವ ಏನು ಓದ್ತೀನಂತಾನ ಅದನ್ನು ಓದಿಸ್ಲಾಕ ಹಚ್ಚಮಂತ ಮುದುಕಂದಂತ ಎರಡೂ ಒಂದ್ರ ಮಾರಿ ಒಂದು ನೋಡ್ಕೊಂತಾರೆ. ಅವ ಏನು ಮಾರಿ ನೋಡ್ತೀರಿ? ಏನು ನೋಡ್ಲಾರ್ದ ಮಾರಿ ಅದ ಕರಿ ಅವನು ಕರೀರಿ. ಅವ ಏನು ಓದ್ತೀನಂತಾನ ಓದಿಸೋಮ ಅಂತ ಮುದುಕಂದ. ಅವ ರೀ ಎಲ್ಲ ಕತ್ತಿದ್ದು. ಅವನ ಕರ್ರಿ. ಅವ ಏನ ಹುಟ್ಟೆ ಇಲ್ರಿ ಅಂತಂದು ಅಂತ ಹೇಳು. ಅವ ಹುಟ್ಟೆ ಇಲ್ಲ, ಹುಡ್ಸಿದ್ರೆ ಏನು ಓದಿಸ್ಬೇಕಂತ ಜಗಳ ನಡೆದ. ಈಗಲೇ ಇನ್ನು ಹುಟ್ಟಿಲ್ಲವ. ಹುಟ್ಟಿದ ಮ್ಯಾಲೆ ಏನು ಮಾಡ್ಬೇಕಂತ ಪ್ಲ್ಯಾನ್ ಹಾಕೋದೈತಿ ನೋಡ್ರಿ. ಇದು ಪ್ಲ್ಯಾನ್ ಹಾಕೋ ಅಂತ ಕುಂದ್ರದೈತಿ ನೋಡ್ರಿ. ಪ್ಲ್ಯಾನ್ ಹಾಕೋ ಅಂತ ಕುಂದ್ರದ ಯಾವ್ದದು?
ಮನಸ್ಸೇ ಇದೇ ಸಂಕಲ್ಪ ಅಂತಾರೆ. ಸಂಕಲ್ಪ ಅಂದ್ರೆ ಏನ್ರಿ? ಮುಂದ ಆಗಬೇಕಾದದ್ದನ್ನ ಇಂದು ಯೋಚನೆ ಮಾಡೋದಕ್ಕೆ ಏನಂತಾರೆ? ಸಂಕಲ್ಪ. ಮಾಡಂಗಿಲ್ಲ. ನೀವು ಎಷ್ಟು ಸಂಕಲ್ಪ ಮಾಡ್ತೀರಿ? ನಿಮ್ದು ಸಂಕಲ್ಪ ಶುರು ಆಗ್ಯದ ಈಗಾಗಲೇ. ಯಾವಾಗ ಬಿಡ್ತಾರೋ ಯಾವ ಇವರಂತೂ ನಿನ್ನಿದು ಒಂದು ತಾಸು ಉಳ್ದದ, ಇವತ್ತಿನೊಂದು ತಾಸ. ಏನು ಸಂಕಲ್ಪ ಮಾಡಕ್ ಹೋಗ್ಬೇಡ್ರಿ. ನಾ ಸರಿಯಾದ ಸಂಕಲ್ಪ ಮಾಡ್ಯಾಕ ಕುಂತೀನಿ. ನಿನ್ನಿದು ಇವತ್ತಿಂದ ಮುಗಿಸೇ ಬಿಡ್ಬೇಕಂತ ನಾನು ಸಂಕಲ್ಪ ಮಾಡ್ಯಾಕ ಕುಂತೀನಿ. ಮನಸ್ಸಂದ್ರೆ ಏನು ವಿಚಾರ ಮಾಡ್ಲಕತ್ತಿದ್ದೇವೆ. ಮನಸ್ಸಿನ ವ್ಯಾಖ್ಯಾನವನ್ನ ಮಾಡ್ತಾ ನಾವು ಸ್ವಲ್ಪ ಹಿಂಗೆ ಕುಂತ್ಕೊಂಡು ಚಿಂತನೆ ಮಾಡೇನಿ. ಮನಸ್ಸಂದ್ರೆ ಈ ಮನ ಅನ್ನೋ ಶಬ್ದ ಐತ್ ನೋಡ್ರಿ, ಕೆಲವೊಂದು ಅಕ್ಷರಗಳು ಹಚ್ತಾವ್ರಿ, ಭಾಳ ಮಜೆ ಶಬ್ದ ಆಗ್ತದ. ಮನ ಅನ್ನೋದಕ್ಕೆ ಗ ಹಚ್ರಿ ಏನಾಗ್ತದ? ಹಚ್ಚಲ ಬರ್ತದೆ ಎಲ್ಲಿ ನಿಮಗೆ? ಮನ ಅನ್ನೋದಕ್ಕೆ ಮನ ಅನ್ನೋ ಶಬ್ದದ ಹಿಂದ ಗ ಹಚ್ಚಿದ್ರೆ ಏನಾಗ್ತದ? ಎಷ್ಟು ಶಾಣ್ಯರು ಇದ್ರಿ, ಇವತ್ತೇ ಗಿಡ ದೊಡ್ಡಾಗಿರಿ. ಗಮ ಆಗ್ತದ? ಗಮನ. ಮನದ ಹಿಂದ ಗ ಹಚ್ಚಿದ್ರೆ ಏನಾಗ್ತದ? ಗಮನ ಆಗ್ತದೆ. ಮನಸ್ಸು ಯಾವುದು ಅಂದ್ರೆ ಗಮನ ಮಾಡುವುದೇ ಮನಸ್ಸು. ಗಮನ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ? ಗಮನ ಅಂದ್ರೆ ಏನ್ರಿ? ಕುಂದ್ರುದಲ್ಲ, ಹೋಗುದು. ಅಂತ ಮನಸ್ಸನ್ನು ಇಲ್ಲಿ ಹಿಡಿದು ಕುಂದ್ರಿಸಿವ್ ನಾವು ಎಂತ ಬಾತುರದೀವಿ ವಿಚಾರ ಮಾಡ್ರಿ. ಅದು ಕುಂದ್ರುದಲ್ಲ ಅಂತದು, ಹೋಗುವುದು. ಮನಸ್ಸಂದ್ರೆ ಏನ್ರಿ? ಹೋಗುದು. ಎಷ್ಟು ಸುಮಾರು ಐತಿ ಅದ ಮನಸ್ಸು. ನಿಮ್ಮನ್ನ ಇಲ್ಲಿ ತನಕ ಕರ್ಕೊಂಡು ಬಂದು ಇಲ್ಲಿ ಕುಂದ್ರಿಸಿ ಜಾಗ ಬಿಟ್ಬಿಡ್ತದ. ಈ ಮುದುಕರನ್ನ ಕರ್ಕೊಂಡ್ ಬರ್ತಿರ್ತಾವ ಹುಡುಗರು ಕೈ ಹಿಡ್ಕೊಂಡು. ಅವು ನೋಡ್ಬೇಕಾರ ಮುದುಕರನ್ನ ಕುಂದ್ರು ಕರ್ಕೊಂಬಂದು ಇಲ್ಲಿ ಕುರ್ಚಿ ಮೇಲೆ ಕುಂದ್ರಿಸಿ ಅವ ಮಂಗಳಾರತಿ ಆಗೋತಾನ ಮುತ್ತನ ಸನಿಯಾಗಿ ಇರಂಗೇನ. ಇಲ್ಲಪ್ಪ ನಮ್ಮ ತಬರಾಜಿ ಅದಾನ, ಈಗ ಬಂದಿದ್ದ ಹೊಂದ್ ನೋಡ್ ಮತ್ತೆ ಇಲ್ಲ ಕುಂತಾನ. ಅವ ನಮ್ಮನ್ನ ಕರ್ಕೊಂಬಂದು ಇಲ್ಲಿ ಕುಂದ್ರಸ್ತಾನ ಆಸನ ಹಾಕಿ. ಅದಕ್ಕೆ ಮನ ಅಂದ್ರೆ ಏನು? ನಾ ಏನು ಹೇಳಿದೆ? ಮನ ಅನ್ನೋ ಶಬ್ದದಿಂದ ಗ ಸೇರಿಸ್ರೆ ಏನಾಗ್ತದೆ ನೋಡು, ಹಾಗೆ ಮಾಡೋದೇ ಮನ. ಇನ್ನ ಆ ಮನ ಗಮನ ಆಯ್ತಲ್ಲ, ಗಮನ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕ್ರಿ ಅಂತ ಗ ಹಚ್ಚಬೇಡ್ರಿ, ಅದಕ್ಕೆ ಹಿಂದ ನ ಹಚ್ಚ್ರಿ ಅಂದ್ರು. ಮನಕ್ಕೆ ಹಿಂದ ನ ಹಚ್ಚಿದ್ರೆ ಏನಾಗ್ತದೆ? ಸುಮ್ಮನೆ ನಿಧಿಗಣಾಗಿದ್ದೀರಿ. ಏನಾಗ್ತದೆ? ನಮನ ಆಗ್ತದೆ. ಗ ಹಚ್ಚಿದ್ರೆ ಗಮನ ಆಯ್ತಾ? ನ ಹಚ್ಚಿದ್ರೆ ಏನಾಗ್ತದ? ನಮನ ಆಗ್ತದೆ. ಮನಸ್ಸು ನಮನ ಆಗ್ಬೇಕು. ನಮನ ಆಗ್ಬೇಕಂತಂದ್ರೆ ಏನ್ರಿ? ನಮನ ಅಂದ್ರೆ ಏನ್ರಿ? ನಮಸ್ಕಾರ. ನಮಸ್ಕಾರ ಅಂದ್ರೆ ಏನು? ಹಿಂಗಲ್ಲ, ಬಾರಿ ಮಜ ನಮಸ್ಕಾರ ಮಾಡ್ತಾರೆ. ಈಗ ನಮಸ್ಕಾರ ರೀ. ನೀನ್ ನೋಡ್ತೀನಿ ಒಂದು ಕೈ ಅಂದಂಗ. ಇದು ಬಾರಿ ನಮ್ಮ ಆ ಬೈಕ್ ಮ್ಯಾಗ ಹೋಗ್ತಿರ್ತಾರಲ್ರಿ, ಹನುಮಂತರ ಗುಡಿ ಮಂದಿಗೆ ಬೈಕ್ ತಗೊಂಡು ಹೋಗ್ತಿರ್ತಾರ. ಹಿಂಗೆ ಹೋಗ್ತಾವ ನೀರಕ್ಕೆ ತಲೆ ಹಾಕಿ ಹೋಗ್ತಾವ. ನಮಗ್ ಭಾರಿ ಒಮ್ಮೆ ಭಾಳ ಪಜಿತಿ ಆಯ್ತು. ಹಿಂಗಾಗಿ ನಮಸ್ಕಾರ ಮಾಡಿಸ್ಕೊಳ್ಳು. ಇದು ಮೊದಲು ಕೆಟ್ಟ ಚಟ ಬಿದ್ದಿತ್ತು ನಮ್ಗ. ಈಗ ಅದನ್ನ ತೆಗೆದು ಹಾಕ್ಬಿಟ್ಟು ಅವ್ರು ನಮಸ್ಕಾರ ಮಾಡ್ಲಕ್ ಬರ್ತಾನಂತ ನಾವು ಚಪ್ಪಲಿ ಕಳೆದು ನಿಂದಿರ್ಬೇಕು. ಹಿಂಗ್ ಬಂದವನೇ ಅರಬದರಿ ಸ್ವಾಮಿಗಳಂತ ಆ ಕಡೆ ಹೋಗ್ತಾನ. ಇವತ್ತ ಬಹಳ ಅಹಂಕಾರದಿಂದ ಕೂಡಿದ ಜಗತ್ತೈತಿ. ಅದಕ್ಕೆ ನಾವ ಅಹಂಕಾರ ಬಿಟ್ಬಿಡ್ಬೇಕು. ನಮನ ಆಗಬೇಕು ಅಂತಂದ್ರೆ, ನಮನ ಅಂದ್ರೆ ಬರೇ
ಹಿಂಗೆ ಕೈ ಮುಗಿಯೋದಲ್ಲ. ನೋಡಿ ಎಷ್ಟು ಭಾರತೀಯ ನಮನ ಸಂಸ್ಕೃತಿ ಹೇಳಿ ಚೆನ್ನಾಗಿದೆ. ಲಕ್ಷ ಕೊಡ್ರಿ. ನಮನ ಅಂದ್ರೆ ಏನು ಗೊತ್ತೇನು? ಕೈ ಮುಗಿತೀವಿ, ತಲೆ ಬಾಗಿರ್ತದ, ಹೃದಯ ಬಾಗಿರ್ತದ. ಅದೇನು ಅಂತ ಕೇಳಿದ್ರೆ, ಕೈ ಎಂಬುದು ಕ್ರಿಯಾ ಸಂಕೇತ, ಹೃದಯ ಎಂಬುದು ಭಕ್ತಿ ಸಂಕೇತ. ಕ್ರಿಯಾ ಕರ್ಮ, ಹೃದಯ ಭಕ್ತಿ, ಇದು ತಲೆ ಜ್ಞಾನ, ಭಕ್ತಿ ಜ್ಞಾನ ಕ್ರಿಯೆಗಳು ದೇವ ನಿನಗರ್ಪಣೆ ಅಂದುದ್ದೇ ನಮನ. ಭಾರತೀಯ ನಮನ ಎಷ್ಟು ಚಂದ ಐತಿ ಅಂದಿ. ಅಂದ್ರೆ ಮನಸ್ಸು ದೇವನಿಗೆ ಶರಣಾಗತ ಆದದ್ದೇ ನಮನ. ಅಂದ್ರೆ ಮನಸ್ಸು ಭಗವಂತನಿಗೆ ಅರ್ಪಣವಾದದ್ದೇ ನಮನ. ಭಗವಂತನಿಗೆ ಅದು ಅರ್ಪಣ ಆಯಿತು ಅಂದ್ರೆ ಮನಸ್ಸಿನ ಗದ್ದಲದಿಂದ ಹೊರಗೆ ಬರ್ತೀವಿ ನೋಡಪ್ಪ. ಇನ್ನು ಆ ಮನಸ್ಸಿಗೆ ನೀವು ಹಚ್ರಿ ವಮನ. ವಮನ ಅಂದ್ರೇನು? ವಮಿಟ್. ಮನಸ್ಸಿನೊಳಗಿರುವ ಹೊಲಸೆಲ್ಲ ಹೊರಗೆ ಹಾಕ್ಬೇಕು. ಅವಾಗನ ಅದು ನಿಜವಾಗಿ ಭಗವಂತನಿಗೆ ಬೇಕಾದ ಮನಸ್ಸು ಅನ್ನಿಸ್ತದೆ. ಆ ಮನಸ್ಸಿಗೆ ಹಿಂದ ಹಚ್ರಿ ದಮನ ಆಗ್ತದೆ. ಮನಸ್ಸನ್ನ ನೀವು ನಿಯಂತ್ರಿಸಬೇಕು. ದಮನ ಅಂದ್ರೆ ಏನ್ರಿ? ನಿಯಂತ್ರಿಸಬೇಕು. ಆದರೆ ನಿಯಂತ್ರಿಸುವುದು ಅಷ್ಟು ಸುಲಭಲ್ಲ. ಅದಕ್ಕೆ ಮುಂದೆ ಏನಂದ್ರೆ ಅವರು ಅದು ಶಮನ ಆಗ್ಬೇಕು ನೋಡ್ರಿ. ಅದಕ್ಕೆ ಮನಕ್ಕ ಹಿಂದೆ ಶಾಸ್ತ್ರಿ ಬಾಬಾಳ ಹೇಳಕತ್ತೀನ, ಬರ್ಕೊಡ್ರಿ ಒಂದಿಟ್ಟು ಎಷ್ಟು ಚಲೋ ಮಾತು ಹೇಳಕತ್ತೀನ ಏನ್ರಿ? ಶಮನ ನೋಡ್ರಿ. ಅದೇ ಮನಸ್ಸಿಗೆ ಹಿಂದೆ ಶಾಸ್ತ್ರಿ ಶಮನ. ಮನಸ್ಸು ಶಮನ ಆಗ್ಬೇಕು. ಶಮನ ಅಂದ್ರೇನಿ? ಶಾಂತ ಆಗಬೇಕು. ಶಮನ ಅಂತ ಎದಕ್ಕಂತಾರೆ ಅಂತ ಕೇಳಿದ್ರ, ಕಾಮ ಕ್ರೋಧಾದಿ ಎಲ್ಲ ದೋಷಗಳನ್ನ ಕಳ್ಕೊಂಡಿರುವಂಥದ್ದಕ್ಕೆ ಶಮನ ಅಂತಾರೆ. ಮನಸ್ಸಿನ ದೋಷಗಳು, ಕಾಮ ಕ್ರೋಧಾದಿಗಳು, ಅಸೂಯ ಮಾತ್ಸರ್ಯಾದಿಗಳು, ಇವೆಲ್ಲ ಎದುರ ವೃತ್ತಿಗಳು. ಕಾಮಾಕಾರ ಆಗೋದನು ಮನಸ್ಸೇ, ಕ್ರೋಧಾಕಾರ ಆಗೋದನು ಮನಸ್ಸೇ. ಅಂತೆಯೇ ಶ್ರುತಿ ಇತ್ತೇತತ್ ಸರ್ವಂ ಮನಯೇವ. ಶ್ರುತಿ ಸ್ಪಷ್ಟವಾಗಿ ನೋಡಿ, ಶ್ರುತಿಯ ಲಕ್ಷಣ ಹೇಳ್ತೇನೆ ನಿಮಗೆ. ಕಾಮ ಸಂಕಲ್ಪೋ ವಿಚಿಕಿತ್ಸಾ ಶ್ರದ್ಧಾ ಅಶ್ರದ್ಧಾ ಧೃತಿರ್ ಅಧೃತಿರ್ ಹಿರೀರ್ ವೀರ್ ಧೀರ್ ಇತ್ತೇತತ್ ಸರ್ವಂ ಮನಯೇವ. ಇದು ಬೃಹದಾರಣ್ಯಕ ಉಪನಿಷತ್ತಿನ ಮನಸ್ಸಿನ ವ್ಯಾಖ್ಯಾನ ಮಾಡತಕ್ಕದ್ದು ಬಹಳ ಸುಂದರವಾದಂಥ ಮಂತ್ರ. ಏನ್ ಹೇಳ್ತದೆ ಶ್ರುತಿ? ಕಾಮ ಕಾಮ ಅಂದ್ರೆ ಇಚ್ಛಾ ಮಾಡೋದು. ಇಚ್ಛಾ ಮಾಡೋದು ಯಾವುದು? ಮೈ ಅಲ್ಲ, ಮನಸ್ಸೇ ಕಾಮ. ಸಂಕಲ್ಪ ಆಗಲೇ ಹೇಳಿದೆ, ಸಂಕಲ್ಪ ಮಾಡೋದು ಯಾವುದು? ಮನಸ್ಸೇ. ವಿಚಿಕಿತ್ಸಾ ಸಂಶಯ ಪಡೋದು ಯಾವುದು? ಮನಸ್ಸೇ. ನಮ್ಮಲ್ಲಿ ಹೇಳ್ಯಾರ ಸಂಶಯ ಪಡೋದಕ್ಕೆ ನಾ ಮನಸ್ಸು ಅನ್ನಬೇಕು. ನಾವು ಇವತ್ತು ಬೆಳಿಗ್ಗೆನೇ ಹೇಳಿದೆ, ಅಂತಃಕರಣ ಚತುಷ್ಟಯಗಳನ್ನು ಹೇಳೋ ಹೊತ್ನಾಗ ಏನ್ರಿ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತ ಹೇಳೋ ಹೊತ್ನಾಗ ನಾನು ಭಾಳ ಸುಂದರವಾದಂಥ ದೃಷ್ಟಾಂತವನ್ನು ಕೊಟ್ಟು ಹೇಳಿದೆ. ನಸುಗತ್ತಲೆಯಲ್ಲಿ ಬಿದ್ದಂಥ ಅಂಕುಡೊಂಕಾಗಿ ಬಿದ್ದಂಥ ಹಾವ ನೋಡಿ ಅದು ಎಷ್ಟೊತ್ತಾದರೂ ಅಳಿಗಾಡದೆ ಇರೋ ಹೊತ್ನ್ಯಾಗ ಸಂಶಯ ಶುರುವಾಗ್ತದೆ. ಇದು ಹಾವೈತೋ ಹಗ್ಗೈತೋ, ಇದು ಹಾವೈತೋ ಹಗ್ಗೈತೆ ಅಂದದ್ದೇ ಏನು? ಮನಸ್ಸು. ಸಂಶಯಾತ್ಮಕಂ ಮನಃ. ಮತ್ತೊಂದು ಲಕ್ಷಣ ಮಾಡ್ತೀವಿ ನಾವು ಮನಸ್ಸಿಗೆ. ಏನಂತ ಲಕ್ಷಣ ಮಾಡಿದ್ದೇವೆ? ಸಂಶಯಾತ್ಮಕಂ ಮನಃ. ಸಂಶಯ ಮಾಡ್ಕೊಂತನ ಇರೋದೇ ಮನಸ್ಸು ಅಂತ ಹೇಳಿದ್ರು. ಇದು ಹಗ್ಗೈತೋ ಹಾವೈತೋ ಅಂತ ಸಂಶಯ ಮಾಡುತ್ತ ನೋಡ್ರಿ, ಅದ ಮನಸ್ಸು. ಇದ ಹಗ್ಗಲ್ಲ, ಹಾವ ಅಂತರ ನಿಶ್ಚಯ ಮಾಡ್ತದ. ಇಲ್ಲ, ಇದು ಹಾವಲ್ಲ ಹಗ್ಗ ಅಂತರ ನಿಶ್ಚಯ ಮಾಡ್ತದ. ನಿಶ್ಚಯ ಮಾಡೋದಕ್ಕೆ ನಾವು ಬುದ್ಧಿ ಅಂತೀವಿ. ಇದೆಲ್ಲ ನಡೆದದ್ದು ನೆನಪನಾಗ ಇಟ್ಕೊಳ್ಳೋದಕ್ಕೆ ಚಿತ್ತ ಅಂತೀವಿ. ಇದೆಲ್ಲ ಇದು ಹಗ್ಗ, ಇದು ಹಾವು ಅಂತ ತಿಳ್ಕೊಂಡಿದ್ದೆ, ಇದು ಹಗ್ಗ ಅಂತ ತಿಳಿದವ ನಾನು ಅಂಥೇಳಿ ಅಭಿಮಾನ ಪಡ್ತವಲ್ಲ, ಇದೇ ಅಹಂ. ನೋಡಿ, ಅಂತಃಕರಣದ ಇವೆಲ್ಲ ವೃತ್ತಿಗಳು. ಇದು ಸಂಕಲ್ಪ ಮಾಡೋದು ಮನಸ್ಸು, ವಿಕಲ್ಪ ಮಾಡೋದು ಮನಸ್ಸು. ಇಂಥ ಮನಸ್ಸಿನ ಮಾತು ಕೇಳಬೇಡ ಅಂತಾರೆ. ಬಹಳ ಸ್ವಲ್ಪ ಸೂಕ್ಷ್ಮವಾದಂಥ ವಿಚಾರ. ಮನಸ್ಸು ಹೇಳದಂಗೆ ಕೇಳಬೇಡ ಅಂತಾರೆ. ಮತ್ತೆ ಏನು ಹೇಳದಂಗೆ ಕೇಳಬೇಕು? ಮನಸ್ಸಿಗೆ ಬಂದಂಗೆ ನಡಿಬೇಡ ಅಂತಾರ.
ಇನ್ನು ಮನಸ್ಸು ಬಿಟ್ಟರೆ ಏನು ರೈತ್ರಿ? ಮನಸ್ಸು ಇದು ಅಂತಃಕರಣ ಎಲ್ಲ ನೀವೇನು ಮೈಂಡು ಏನು ಒಳಗೊಂದು ಸಾಧನ ಐತಲ್ಲ, ತಿಳಿಯಲು ಬೇಕಾದಂಥ ಸಾಧನ. ಅದ್ರ ಹಿಂದೆ ಆತ್ಮ ಐತಿ. ಆತ್ಮ ಏನರ ಹೇಳ್ತದನು, ಹೇಳೋದು ಕೇಳೋದು ಏನರ ಮಾಡ್ತದೇನು? ಇಲ್ಲ. ಆದ್ದರಿಂದ ಲಕ್ಷ್ಯ ಕೊಡ್ರಿ. ಏನೇ ಹೊರಗಿನ ವ್ಯವಹಾರ ನಡೀತದ ಅಂತಂದ್ರೆ ಏನಾರ ನಿಶ್ಚಯ ಮಾಡ್ರಿ, ಏನಾರ ಮಾಡ್ರಿ, ಏನು ಮಾಡಿದ್ರು ಮನಸ್ಸು ಇಟ್ಟುಕೊಂಡ ನಡೀತದ. ಮನಸ್ಸಿಲ್ಲ ಅಂದ್ರೆ ವ್ಯವಹಾರ ಇಲ್ಲ. ನಡೆಯೋದು ಇಲ್ಲ, ನುಡಿಯೋದಿಲ್ಲ, ಕುಂದ್ರೋದಿಲ್ಲ, ಹೋಗೋದಿಲ್ಲ, ಬರೋದಿಲ್ಲ. ಲಕ್ಷ್ಯ ಕೊಡ್ರಿ ಮಾತಿನ ಕಡೆ. ನಿದ್ದೆ ಹತ್ತದಾಗ ಏನು ಮಾಡ್ತೀರಿ? ನಿದ್ದೆ ಹತ್ತದಾಗ ಏನು ಮಾಡ್ತೀರಿ? ಕೊರಕೆ ಹೊಡಿತೀರಿ, ಮತ್ತೇನು ಮಾಡ್ತೀರಿ? ನಿದ್ದೆ ಹತ್ತದಾಗ ಏನು ಮಾಡೋದಿಲ್ಲ, ನೋಡೋದಿಲ್ಲ, ಹೋಗೋದಿಲ್ಲ, ಬರೆಯೋದಿಲ್ಲ, ನಡೆಯೋದಿಲ್ಲ, ಹೇಳೋದಿಲ್ಲ, ಕೇಳೋದಿಲ್ಲ. ಹೇಳೋದು, ಕೇಳೋದು, ನಡೆಯೋದು, ಕುಂದ್ರೋದು, ನಿಂದ್ರೋದು ಎಲ್ಲ ಮಾಡೋದು ಯಾವಾಗ? ಮನಸ್ಸೇ ಇದ್ದಾಗ. ಮನಸ್ಸಿದ್ದಾಗನೇ ವ್ಯವಹಾರ. ಮನಸ್ಸಿಲ್ಲದಾಗ ವ್ಯವಹಾರನೇ ಇಲ್ಲ. ಆದ್ರೆ ನಿಜಗುಣಿಸುಗಳ ಥರ ಮನಸ್ಸಿಗೆ ಬಂದಂತೆ ನಡೆಯದಿರು ಅಂತಾರ. ಇಲ್ಲಿ ಸ್ವಲ್ಪ ಸೂಕ್ಷ್ಮ ವಿಚಾರ ಐತಿ, ಒಂದು ವಿಚಾರ ಲಕ್ಷ್ಯ ಕೊಡ್ರಿ. ಮನಸ್ಸ 2 ನಮೂನಿ ಐತಿ ಅಂತ ಹೇಳ್ಯಾರ. ಮನಸ್ಸು ಹೆಂಗೈತಿ? 2 ನಮೂನಿ ಐತಿ. ನಂದು 2 ನಮೂನಿ ಐತಿ, ನಿಮ್ಮದು 2. ನಂದು ಒಬ್ಬಂದಲ್ಲ, ಇಲ್ಲಿ ಇದ್ದವ್ರದ್ದು ಎಲ್ಲಾರ್ದ ಮನಸ್ಸು ಹೆಂಗೈತಿ? 2 ನಮೂನಿ. 2 ನಮೂನಿ. 2 ನಮೂನಿ ಹೆಂಗೈತ್ರಿ ಅದು? 2 ನಮೂನಿ ಹೆಂಗೈತಿ ಅಂತ ಕೇಳ ಶಾಸ್ತ್ರಗಳು ಬಹಳ ಸುಂದರವಾಗಿ ಹೇಳಿವೆ. ಒಂದು ಅಶುದ್ಧವಾದಂಥ ಮನಸ್ಸು, ಒಂದು ಶುದ್ಧವಾದಂಥ ಮನಸ್ಸು. ಮನಸ್ಸು 2 ಹೆಂಗೈತಂತ್ರಿ? ಲಕ್ಷ್ಯ ಕೊಡ್ರಿ, ಇದಿಷ್ಟು ಭಾಳ ಮುಖ್ಯವಾದಂಥ ಮಾತಿದೆ. ಹೇಳಿ, ಮನೋಹಿ ದ್ವಿವಿಧಂ ಪ್ರೋಕ್ತಂ. ನೋಡಿ, ಇದು ಮಹೋಪನಿಷತ್ ಅಂತ ಒಂದು ಉಪನಿಷತ್ತಿದೆ. ಉಪನಿಷತ್ತುಗಳು ಭಾಳ ಚಂದ ಅದಾವ. ಆ ಉಪನಿಷತ್ತುಗಳು ಎಲ್ಲವನ್ನೂ ನಾವು ಸ್ವಲ್ಪ ಅನುವಾದ ಮಾಡಬೇಕು, ಹೊರಗೆ ತರಬೇಕು ಎಂಬ ವಿಚಾರದೊಳಗದೀವಿ. ಕೈವಲ್ಯ ಉಪನಿಷತ್ತು ಮನೆ ಓದ್ತಿದ್ದೆ, ಏನು ಚಂದ ಅದಾವ ಮಂತ್ರಗಳು. ಇದು ನೋಡಿ ಮಹೋಪನಿಷತ್. ನಾವು ಉಪನಿಷತ್ತಿನಲ್ಲಿ ಏನು ಜಗತ್ನಾಗ ಅದು ಮರಾಠಿ ಅಭಂಗ ಸಾಹಿತ್ಯದಲ್ಲಿ ಹೇಳಿರ್ಬೋದು, ಕನ್ನಡದ ವಚನ ಸಾಹಿತ್ಯದಲ್ಲಿ ಹೇಳಿರ್ಬೋದು. ಇವ್ರಿಗೆ ತಲಸ್ಪರ್ಶ ಅಧ್ಯಯನ ಇರಂಗಿಲ್ಲ. ಮನೆ ಹೇಳ್ಯಾರ, ಇವರೇ ಹೇಳ್ಯಾರ, ನಮ್ಮವ್ರೆ ಹೇಳ್ಯಾರ, ನಮ್ಮ ಗುರುಗಳು ಹೇಳ್ಯಾರ. ಇವ್ರು ಹೇಳಿದ್ದೆಲ್ಲ ಉಪನಿಷತ್ತಿನ ಹೇಳ್ಯಾರ, ನಿಮ್ಗೆ ಕಲ್ಪನೆ ಇಲ್ಲ. ಇವ್ರು ಹುಚ್ಚ ಅಭಿಮಾನ ತುಂಬಿಕೊಂಡು ಹುಚ್ಚುಚ್ಚನಾಗ ಮಾತಾಡ್ತಾವಲ್ಲ, ಈ ಮಂದಿಗೆ ನಾನು ಹೇಳ್ಬೇಕಂತ ಮಾಡಿ. ನೀವು ಇಲ್ಲೇ ಹೇಳ್ಯಾರ, ನಮ್ಮವ್ರ ಹೇಳ್ಯಾರ ಅಂತಿರಲ್ಲ, ಅದೆಲ್ಲವೂ ಉಪನಿಷತ್ತಿನಲ್ಲಿದೆ, ಆಗಮದಲ್ಲಿದೆ. ಏನ್ರಿ? ಅದಕ್ಕೆ ಶ್ರುತಿಯ ಪ್ರಮಾಣ ವಕೀಲರಿಗೆ ಅಂತ ನಿಜಗುಣಿಸುಗಳು ಹೇಳಿದರು. ಆಗಮ ಉಪನಿಷತ್ತಿನಲ್ಲಿ ಹೇಳದೇ ಇರುವಂತ ವಿಚಾರ ಯಾವುದಿಲ್ಲ, ನೆನ್ಪಿಟ್ಕೊಡ್ರಿ. ಇದು ನೋಡಿ, ಮಹೋಪನಿಷತ್ತಿನ ಮಂತ್ರ ಹೇಳ್ತದೆ, ಮನೋಹಿ ದ್ವಿವಿಧಂ ಪ್ರೋಕ್ತಂ. ಮನಸ್ಸು 2 ಪ್ರಕಾರವಾಗಿದೆ ಅಂತ ಹೇಳಲ್ಪಟ್ಟಿದೆ. ಶುದ್ಧಂಚ ಅಶುದ್ಧಮೇವಚ. ಹ್ಯಾಂಗ 2 ನಮೂನಿ ಐತಂದ್ರೆ? ಒಂದು ಶುದ್ಧ, ಇನ್ನೊಂದು ಅಶುದ್ಧ. ಶುದ್ಧ ಮನಸ್ಸು, ಅಶುದ್ಧ ಮನಸ್ಸು. ಈ ಸದ್ದ ನೋಡ್ರಿ, ಶಾಸ್ತ್ರದ ಕಡೆನೆ ನಿಮ್ಮ ಲಕ್ಷ್ಯ ಇತ್ತು. ಶುದ್ಧ ಮನಸ್ಸು ಕುಂತ್ಕೊಂಡು ಮನೆ ಕಡೆ ಜಾಗ ಬಿಟ್ಟಿತ್ತು. ಬಾಗಲ ಹಾಕಿ ಬಂದಿರಲ್ಲ, ಕಿಲಿ ಹಾಕಿ ಬಂದಿರಲ್ಲ, ಆದ್ರೆ ನೀವೀಗ ಮನೆ ಕಡೆ ನಿಮ್ಮ ಮನೆಯ ನಾವು ಇದ್ದು ಕೂಲಿ ಹಾಕಿಲ್ಲ. ಮೊದಲು ಅದನ್ನ ಹೇಳ ಹಾಕಿ ಬಂದಿರಿ. ಸುಮ್ಮನೆ ನಿಮ್ಗೆ ಹುಡುಗಾಟಿ ಮಾಡ್ಕೊಂತ ಹೇಳಿದೆ. ಅಲ್ಲಿ ಶುದ್ಧವಾದ ಮನಸ್ಸು ಯಾವುದು, ಅಶುದ್ಧವಾದ ಮನಸ್ಸು ಯಾವುದು? ಮತ್ತೆ ಉಪನಿಷತ್ತೆ ಶ್ರುತಿಯೇ ಹೇಳ್ತದೆ, ಅಶುದ್ಧಂ ಕಾಮ ಸಂಕಲ್ಪಂ ಶುದ್ಧಂ ಕಾಮವರ್ಜಿತಂ. ಸ್ಪಷ್ಟವಾಗಿ ಶ್ರುತಿ ಹೇಳಿತು. ಶುದ್ಧ ಮನಸ್ಸು ಯಾವುದಕ್ಕೆ ಅನ್ಬೇಕಪ್ಪ, ಅಶುದ್ಧ ಮನಸ್ಸು ಯಾವುದಕ್ಕೆ ಅನ್ಬೇಕಂದ್ರ, ಕಾಮ ಸಂಕಲ್ಪದಿಂದ ಕೂಡಿರುವಂತಹ ಮನಸ್ಸು ಅಶುದ್ಧವಾಗಿದೆ, ಕಾಮ ಸಂಕಲ್ಪವನ್ನು ಕಳ್ಕೊಂಡಂತ ಮನಸ್ಸು ಶುದ್ಧವಾಗಿದೆ. ಹಂಗಂದ್ರೆ ನಿಮ್ಗೆ ತಿಳಿಲಿಲ್ಲ. ಏನು ಹಂಗಂದ್ರ ಅಂತ ಕೇಳಿದ್ರೆ, ಕಾಮ ಶುರುವಾಯ್ತಂದ್ರೆ ಎಲ್ಲ ಗದ್ದಲು ಶುರುವಾಯ್ತು ನೋಡ್ರಿ. ಮುಂದೆ ಎಲ್ಲ ಅನರ್ಥ ಪರಂಪರೆ ಶುರುವಾಗಿದೆ. ಅದರಿಂದ ಕಾಮದಿಂದನೇ ಕ್ರೋಧ.
ಕಾಮದಿಂದನೇ ಮೋಹ ಅಂತೆ. ಅಕ್ಕಮಹಾದೇವಿ ತಾಯಿಯವರು ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು ಬೇಡ್ಕೊಂಡು ನೋಡ್ರಿ. ಅಕ್ಕಮಹಾದೇವಿ ಹಸಿವೆ ನೀನು ನಿಲ್ಲು ನಿಲ್ಲು, ತೃಷಯ ನೀನು ನಿಲ್ಲು ನಿಲ್ಲು. ಹಸಿವೆ ನೀನು ನಿಲ್ಲು ನಿಲ್ಲು, ತೃಷಯ ನೀನು ನಿಲ್ಲು ನಿಲ್ಲು. ನಿಧಿರ ನೀನು ನಿಲ್ಲು ನಿಲ್ಲು, ಕಾಮವ ನೀನು ನಿಲ್ಲು ನಿಲ್ಲು, ಮೋಹವ ನೀನು ನಿಲ್ಲು ನಿಲ್ಲು. ಹಸಿವೆ ನೀನು ನಿಲ್ಲು ನಿಲ್ಲು, ತೃಷಯ ನೀನು ನಿಲ್ಲು ನಿಲ್ಲು ನಿಲ್ಲು. ಅಕ್ಕಮಹಾದೇವಿ ಹೇ ಕಾಮವೇ ನೀನು ನಿಲ್ಲು ನಿಲ್ಲು, ಹೇ ಕ್ರೋಧವೇ ನೀನು ನಿಲ್ಲು ನಿಲ್ಲು, ಮೋಹವೇ ನೀನು ನಿಲ್ಲು ನಿಲ್ಲು. ಯಾಕಂದ್ರೆ ಕಾಮವನ್ನು ನಿಂದ್ರಿಸಿಬಿಟ್ರೆ ಮುಂದಿನ ಅನರ್ಥ ಪರಂಪರೆಗಳು ತಾವಾಗೇ ನಿಂತು ಹೋಗ್ತವೆ. ಅದಕ್ಕೆ ಕಾಮಾದಿ ಸಂಕಲ್ಪದಿಂದ ಕೂಡಿರುವಂಥ ಮನಸ್ಸೇ ಅಂದ್ರೆ ನಿಮಗೆ ತಿಳಿವಂಗೆ ಹೇಳ್ಬೇಕಂದ್ರೆ ಮನಸ್ಸಿನಾಗ ಭಾಳ ಗದ್ದಲೈತಿ. ಮನಸ್ಸಿನೊಳಗೆ ಭಾಳ ಹೊಲಸು. ನಾವು ಮಾಡೋದಂದ ಎಲ್ಲ ಮನಸ್ಸು ಹೊಲಸು ಮಾಡೋದಂದಾನೆ ಮಾಡ್ತೀವಲ್ಲ. ಕಣ್ಣು ತೆರೆದ್ರ ಕಣ್ಣು ಹೊಲಸು ತಂದು ಒಳಗೆ ಹಾಕ್ತದೆ, ಕಿವಿನೂ ಹೊಲಸು ತಂದು ಒಳಗೆ ಹಾಕ್ತದೆ. ನಮ್ಮ ಮನಸ್ಸೆಂಬುದು ಡಸ್ಟ್ಬಿನ್ ಆಗಿದೆ. ಡಸ್ಟ್ಬಿನ್ ಅಂದ್ರೆ ಗೊತ್ತಾಗ್ತದೆ, ಕಸದ ಡಬ್ಬಿ ಆಗ್ಯದ. ಇವೆಲ್ಲ ನಿಮ್ಮ TV ಚಾನಲ್ಸ್ಗಳೆಲ್ಲ ಅವರೆಲ್ಲ ಏನು ಮಾಡ್ಲಾಕತ್ತಾರ, ನಿಮ್ಮ ಮನಸ್ಸಿನಾಗ ಬರೀ ಹೊಲಸು ವಿಚಾರ ತಂದ ಹಾಕ್ಲಾಕತ್ತಾರ. ನೀವು ಅದನ್ನೇ ಬಹಳ ಆಕರ್ಷಣೆಯಿಂದ ನೋಡ್ತೀರಿ, ಅದನ್ನ ಬಹಳ ಆಕರ್ಷಿತರಾಗಿ ಕೇಳ್ತೀರಿ. ಏನು ಮಾಡ್ತಾ ಇದಾರ? ಯಾವನೋ ಪಾಪ ಮಾಡಿದ್ದು, ಯಾವನೋ ಅನಾಚಾರ ಮಾಡಿದ್ದು, ಯಾವನೋ ಬಲಾತ್ಕಾರ ಮಾಡಿದ್ದು ಪಾಪದ ವಿಚಾರ. ಬೆಳಿಗ್ಗೆ ಹೊತ್ತು ನೀವು ಹೊತ್ತು ಮುಣುಗುತ್ತಾನು ಅಥವಾ ನೀವು ನಿದ್ದೆ ಹೋಗುತ್ತಾನು TV ನೋಡ್ತಿರಲ್ಲ. TV ಮಾಧ್ಯಮಗಳು ನಿಮ್ಮ ಮನಸ್ಸಿನಾಗ ಏನು ತಂದು ಹಾಕ್ತದ ಹೇಳ್ರಿ? ಇವ್ರು ಚಂದ ಪ್ರವಚನ ಮಾಡ್ತೀವಿ, ಒಬ್ಬರು ಪ್ರಸಾರ ಮಾಡ್ತಾರ. ಇವ್ರು ಬಂದು ಕುಂತ ಇವ್ರು ಒಂದಿಷ್ಟು ಮಂದಿ ಯಾರ ಇವ್ರು ಹಾಕಿದ್ರು ನೋಡೋರ್ರಿ ಯಾರು ಅದನ್ನ ನೋಡ್ರಿ. ಬರೀ ಹೊಲಸೆ ತಂದು ಹಾಕ್ತವೆ, ಮನಸ್ಸನ್ನು ಹೊಲಸು ಮಾಡ್ತವೆ. ಹೊಲಸಾದ ಮನಸ್ಸು ನಿಮಗೆ ಸರಿಯಾದ ದಿಗ್ದರ್ಶನ ಮಾಡೋದಿಲ್ಲ. ಹೊಲಸಾದ ಮನಸ್ಸು ಹೊಲಸಿನ ಕಡೆನೇ ಎಳ್ಕೊಂಡು ಹೋಗ್ತದೆ. ನೆನಪಿಟ್ಕೊಳ್ರಿ, ಯೂಟ್ಯೂಬ್ದಾಗ ನೀವು ಹೊಲಸು ವಿಚಾರ ಸರ್ಚ್ ಮಾಡಿದ್ರಿ ಅಂದ್ರೆ ಹೊಲಸು ವಿಚಾರಗಳೇ ಬರ್ಕೊಂತ ಹೋಗ್ತಿರ್ತಾವ ನೋಡ್ರಿ. ಹಂಗೆ ಮನಸ್ಸಿನೊಳಗೆ ಹೊಲಸು ವಿಚಾರಗಳು ನೀವು ಬರೇ ಅದರದ್ದೇ ಚಿಂತನೆ ನಡೀತು ಅಂದ್ರೆ ಮನಸ್ಸು ಹೊಲಸಿನ ಕಡೆನೇ ಕರ್ಕೊಂಡು ಹೋಗ್ತದೆ. ಅಂತ ಹೊಲಸಾದ ಮನಸ್ಸಿನ ಮಾತು ಕೇಳಬೇಡ ಅಂದಿ. ಶುದ್ಧವಾಯಿತು ಮನಸ್ಸು ಅಂತಂದ್ರೆ ನಿನಗೆ ಶುದ್ಧ ಪರಮಾತ್ಮನೆಡೆಗೆ ಆ ಮನಸ್ಸು ಕರ್ಕೊಂಡು ಹೋಗ್ತದೆ. ಆ ಯಾವ ಅಸದ್ ವಿಷಯದತ್ತ ಹರಿಯುವ ಮನಸ್ಸನ್ನು ತಡೆಯಬೇಕು. ಮನಸ್ಸಿಗೆ ಅದ್ಭುತವಾದಂಥ ಶಕ್ತಿ ಇದೆ, ನೆನಪಿಟ್ಟುಕೊಳ್ರಿ. ಜಗದ್ವಿಖ್ಯಾತನಾದಂಥ ವಿಜ್ಞಾನಿ, ಮನೋವಿಜ್ಞಾನಿ, ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಪ್ರೈಸ್ ಪಡೆದಿರತಕ್ಕಂಥ ಅಲೆಕ್ಸಿಸ್ ಕರಲ್ ಅಂಬತಕ್ಕಂಥವರು ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡಿ ಹೇಳ್ತಾ ಇದ್ದಾರ. ನಿನ್ನ ಮನಸ್ಸಿಗೆ ಎಂಥ ತಾಕತ್ತೈತೆ ಅಂದ್ರೆ ಜಗತ್ತನ್ನೇ ಅಳೆಗಾಡಿಸೋ ತಾಕತ್ತೈತೆ. ಅಷ್ಟೇ ಅಲ್ಲ, ಜಗತ್ತು ನಿರ್ಮಾಣ ಮಾಡಿದಂಥ ಪರಮಾತ್ಮನಿಗೆ ಒಳಗಾಡಿಸುವ ತಾಕತ್ ಯಾವ್ದಕ್ಕರ ಐತೆ ಅಂದ್ರೆ ಅದು ಮನಸ್ಸಿಗೈತಿ ಅಂತ ಹೇಳ್ತಾರೋ. ಎಲ್ಲದಕ್ಕೂ ಆಶ್ರಯ ಕೊಟ್ಟಂತ ಪರಮಾತ್ಮನಿಗೆ ಆಶ್ರಯ ಕೊಡು, ಆಶ್ರಯದಾತವಾಗಿರುವಂಥದ್ದು ಯಾವುದಾದ್ರೂ ಒಂದಿದೆ ಅಂದ್ರೆ ಅದು ಮನಸ್ಸು ಅಂಬತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಮನಸ್ಸಿನ ಶಕ್ತಿ ಅಪಾರವಾಗಿರ್ತಕ್ಕಂಥದ್ದೇನ್ರಿ. ಇಂಥ ಮನಸ್ಸು ಸರಿಯಾದ ದಿಕ್ಕಿನಲ್ಲಿ ಹರಿಬೇಕು ನೋಡ್ರಿ. ಇವೆಲ್ಲ ಏನು ಆವಿಷ್ಕಾರಗಳು ಇವೆಲ್ಲ ಮಾಡಿದ್ದು ಯಾವುದಂತೀರಿ ನೀವು? ಮನಸ್ಸಿನ ವಿಚಾರ ಶಕ್ತಿಯು ಬಾಹ್ಯ ಪ್ರಪಂಚದ ಕಡೆ ಹರಿದಾಗ ಈ ವಿಜ್ಞಾನದ ವಸ್ತುಗಳ ಆವಿಷ್ಕಾರ ಮಾಡಿದ್ದು ಯಾವುದು?
ಮನುಷ್ಯನ ಮನೋಶಕ್ತಿಯೇ ನೆನಪಿಟ್ಟುಕೊಟ್ರಿ. ಅದೇ ಮನೋಶಕ್ತಿ ಭಾವನಾತ್ಮಕವಾಗಿ ಹರಿಯಿತು ಅಂತಂದ್ರೆ ಸಾಹಿತ್ಯ, ಸಂಗೀತ ಅದೊಂದು ಭಾವನಾ ಜಗತ್ತು. ಅದನ್ನು ನಿರ್ಮಾಣ ಮಾಡಿದ್ದು ಯಾವುದು? ಮನಸ್ಸೇ. ನೆನಪಿಟ್ಟುಕೊಟ್ರೇನ್ರಿ. ಅದೇ ಮನಸ್ಸು ಪರಮಾತ್ಮನ ಕಡೆ ಹರಿಯಿತು ಅಂತಂದ್ರೆ ನಿನ್ನನ್ನು ಮುಕ್ತನನ್ನಾಗಿ ಮಾಡುವಂಥದ್ದು ಮನಸ್ಸೇ. ಯಾಕಡೆ ಹರಿದಾಡುವ ಮನಸ್ಸನ್ನು ಪರಮಾತ್ಮನ ಕಡೆ ಕರ್ಕೊಂಬ ಈ ಕಡೆ ಅಂತ ಸಂತರು. ಅಷ್ಟು ಸುಲಭ ಅದನ್ನ ಮಾತು ಕೇಳೋದು. ಅದು ಮನಸ್ಸು ಹಠಮಾರಿ ಮಗು ಇದ್ದಂಗೆ ಅದ ಮನಸ್ಸು. ಏನ್ರಿ ಒಂದು ಕತೆ ಹೇಳ್ಬೇಕಂತ ಮಾಡಿದ ಟೈಮ್ ಆಗ್ಯದ. ಪೂಜ್ಯ ಶ್ರೀಗಳು ಬಂದಾರ. ಅವರ ಅಪರೂಪದ ಮಾತುಗಳನ್ನು ನಾವು ನೀವೆಲ್ಲರೂ ನಮ್ಮ ಮನಸ್ಸು ತಣ್ಣಗಾಗುವಂಗೆ ತಮ್ಮ ಉಪದೇಶವನ್ನು ನೀಡ್ತಾ ಇದ್ದಾರೆ. ಸಿದ್ದಾಡಪ್ಪಗಳವರು ಅವರ ವಚನಾಮೃತವನ್ನು ಕೇಳಿ ಪುನೀತರಾಗೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದಾನೆ. ಹರ ಓಂ ತಸ್ಸತ್.